ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಮಲ್ಲಪ್ಪ ಜ್ಯೋತವರ. ಆತ್ಮೀಯರೇ, ಅಂತೂ ಇಂತೂ ಸಿದ್ದು ಮತ್ತು ಡಿಕೆಶಿ ಅವರ ತಿಕ್ಕಾಟ ಭಾಳ ಎತ್ತರದ ಉಲ್ಬಣದ ತೊಂದರೆಯ ಕಾಂಗ್ರೆಸ್ಸಿಗೆ ಮುಳ್ಳಿನ ಹೋರಾಟದಂಗೆ ಹೋಗಿಬಿಟ್ಟದ. ಡಿಕೆಶಿ ಅವರಿಗೆ ಈಗಾಗಲಿಲ್ಲ ಸೇಮ್ ಅಂದರೆ ಎಂದೂ ಆಗೋದಿಲ್ಲ. ಸಿದ್ದರಾಮಯ್ಯನವ್ರಿಗೆ ದೇವರಾಜ ಅರಸಿದ್ದು ಹೆಚ್ಚಿಗೆ ನಾನು ಬಜೆಟ್ ಮನಸ್ಸು ಜೊತೆಗೆ ಹೆಚ್ಚಿಗೆ ಆಳಬೇಕು. 17 ಗುಜರಾತ್ನಲ್ಲಿ ಒಬ್ಬರು ಯಾರೋ ಇದ್ದಾರೆ ಒಂದು ಬಜೆಟ್ ಮಂಡಿಸಿದವರು, ನಾನು ಅದು ಆಗಬೇಕು ಅನ್ನುವಂಥ ಒಂದು ಮಹದಾಸೆ ಮತ್ತಿನ್ನೇನೋ ಅವ್ರಿಗೆ ಬಿಟ್ಟಂಥದ್ದು. ಈ ಎರಡರ ಮಧ್ಯದಲ್ಲೇ ಡಿಕೆಶಿ ಮತ್ತು ಸಿದ್ದರಾಮಯ್ಯ ಮಧ್ಯಾಹ್ನ ಗುದ್ದಾಡಿಕೊಳ್ಳುವಾಗ ಎದ್ದೋಡಿ ಗುಬ್ಬಿ ಬೇಡಂತಿದ್ದು ಪೆದ್ದಲ್ಲವೇನೇ ಸರಿಸಿ ಅಂತ ನಮ್ಮ ಕವಿಗಳು ಮಾತು ನೆನಪಾಗ್ತಾಯಿದೆ ಇವತ್ತು. ಹೀಗಾಗಿ ಇವತ್ತು ರಾಹುಲ್ ಗಾಂಧಿಯವ್ರಿಗೆ ದೊಡ್ಡ ಪೇಚು ಇವರಿಬ್ಬರು ತಿಕ್ಕಾಳದಿಂದಾಗಿ. ಯಾಕಪ್ಪ ಅಂತಂದ್ರೆ ಇಲ್ಲಿ ನಾಶ ಆಗ್ತಾ ಇರೋದು ಕಾಂಗ್ರೆಸ್ ಇವತ್ತು ಏದುಸಲು ಬಿಡ್ತಾ ಇದೆ. ಅದರ ಅಸ್ತಿತ್ವ ನಿಧಾನಕ್ಕೆ ನಾಶದತ್ತ ಹೋಗ್ತಾ ಇದೆ. ಏನೋ ರಾಹುಲ್ ಗಾಂಧಿ ಅಂತ ಒಬ್ಬ ಯೋಗ್ಯ ವ್ಯಕ್ತಿ ಆ ಸ್ಥಾನಕ್ಕೆ ಬಂದಿದ್ದಕ್ಕಾಗಿ ಇವತ್ತು ಒಂದಿಷ್ಟು 99 MP ನಿರಂತರ ಹೋರಾಟ ಮಾಡ್ತಾ ಇದ್ದಾರೆ. ಅವರು ಅಟ್ಲೀಸ್ಟ್ ಅವ್ರು ನೋಡ್ಕೊಂಡಾದರೂ ಸಹಿತ ಇಬ್ಬರು ಕೂಡ್ಕೊಂಡು ಹೋಗ್ಬೇಕಾಗಿತ್ತು. ನಾವು ಸಿದ್ದರಾಮಯ್ಯನವರು ಪ್ರಜ್ಞಾವಂತರು, ಡಿಕೆಶಿ ಅವರು ಬುದ್ಧಿವಂತರು, ಜೊತೆಗೆ ಸಾಕಷ್ಟು ಕಾಂಗ್ರೆಸ್ ದುಡಿದವರು. ಅದಕ್ಕೆ ಪ್ರತಿಫಲ ಪಡೆದಿದ್ದಾರೆ, ಇಲ್ಲಂತಲ್ಲ. ಡಿಕೆಶಿ ಅವರು ಪಡೆದಿಲ್ವ? ಸಾಕಷ್ಟು ಪ್ರತಿಫಲ ಪಡೆದಿದ್ದಾರೆ. ಈಗ ಕಾಂಗ್ರೆಸ್ ನಾಶಕ್ಕೆ ಇಬ್ಬರು ಕೊಡ್ಲಿ ಹಿಡ್ಕೊಂಡು ಬಿಟ್ಟಿದ್ದಾರೆ. ಇವತ್ತು ಇಬ್ಬರು ಹೊಂದಾಣಿಕೆ ಕೊಂಡು ಹೋದ್ರೆ ಮುಗಿದು ಬಿಟ್ಟಿದ್ರು, ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ 2028ಕ್ಕೆ ನಿಶ್ಚಿತವಾಗಿಯೂ ರಾಹುಲ್ ಗಾಂಧಿಯವರು ಡಿಕೆಶಿ ಅವ್ರಿಗೆ ಕೊಡುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಸಿದ್ದರಾಮಯ್ಯ ನಂತರ ಅವರೂ ಇದ್ದಾರೆ. ಅದೇ ಕಾಲ ಸಿದ್ದರಾಮಯ್ಯವರು ಸಾಕಷ್ಟು ಅನುಭವಿಸಿದ್ದಾರೆ ಅಧಿಕಾರವನ್ನು. ಅವರಾದರೂ ಬಿಟ್ಟು ಕೊಡಬೇಕು ಅದನ್ನು. ಇವತ್ತು ಜನನವರು ಚೀತು ಅನ್ನುವಂಥ ಮಟ್ಟಕ್ಕೆ ಬಂದಿದ್ದಾರೆ. ಏನಪ್ಪ ಇವರು ಜನನಾಯಕರ ಇವರು ಅಂತಾರೆ. ಕುರ್ಚಿಗೆ ಇಷ್ಟೊಂದು ತಟ್ಟುಕೊಳ್ಳೋದು ಇಬ್ಬರೂ ಮಾಡುತ್ತಿರೋದು ಇಬ್ಬರು ಮಹಾಪರಾಧ ಕಾಂಗ್ರೆಸ್ಸಿನ ದೃಷ್ಟಿಯಿಂದ. ಯಾಕೆಂದರೆ ಕಾಂಗ್ರೆಸ್ ಇವತ್ತು ಏನಪ್ಪ ಅಂತಂದ್ರೆ ಗೆಲ್ಲಲೇಬೇಕಂತ ಅನಿವಾರ್ಯತೆ ಇವತ್ತದ. ಆದರೆ ಎದುರಾಳಿ ಸಾಮಾನ್ಯ ಇಲ್ಲವೇ ಇಲ್ಲ. ಯಾಕೆಂತಂದ್ರೆ ಅವರ ಸಂಘಟನೆ ದೊಡ್ಡದಿದೆ. ಅದರಲ್ಲೂ RSS ಸಂಘಟನೆ ಅಂತೂ ಅದು ಹೇಳೋ ಹಾಗಿಲ್ಲ. ಬೇರೆ ಮಟ್ಟದ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಸಂಘಟನೆ ಆಗಿದೆ. ಅದನ್ನು ಕಿತ್ತಾಗಿ ಅದ್ರ ಯುದ್ಧ ಮಾಡೋಕ್ಕಿಂತರೂ ತನ್ನ ಕಾಂಗ್ರೆಸ್ನ ಉಳಿಸ್ಕೊಳ್ಳೋದು ಕಷ್ಟ ಆಗಿದೆ ಇವತ್ತು. ಕೆಲವು ದೂರದ ಮಾತು. ಇಂಥ ಪ್ರಸಂಗದಲ್ಲೇ ಸಿದ್ದರಾಮಯ್ಯನವರು ತ್ಯಾಗ ಮಾಡಬೇಕಾಯ್ತು, ಏನು ದೊಡ್ಡ ವಿಷಯ. ಡಿಕೆಶಿ ಅವರು ಬಿಟ್ಟರೆ ಆಶೆ ಆಯ್ತು ಅಂತ ಇಟ್ಕೊಂಡು ಮೂಲತಃ ಇಬ್ಬರು ಹೋರಾಟಗಾರರು ತನ್ನೋಗಿದ್ರು. ಡಿಕೆಶಿ ಅವರು ಒಂದು ನೆಲೆಯಲ್ಲಿ ಬಂದಂಥವರು. ಹೌದು, ಪಾರ್ಟಿಗೆ ತೊಂದರೆ ಇದ್ದಾಗ ಪಾರ್ಟಿಗೆ ಹೆಲ್ಪ್ ಮಾಡಿದ್ದಾರೆ, ಇಲ್ಲಂತಲ್ಲ, ದುಡ್ಡಿನ ಸಹಾಯ ಮಾಡಿದ್ದಾರೆ. ಆದರೆ ಜನರಿಂದ ಮೇಲೆ ಬಂದಂಥವ್ರಲ್ಲ, ಅಲ್ಲಿ ಕೆಲವೊಂದು ಏರಿಯಾದಲ್ಲಿ ಬಂದಿದ್ದಾರೆ. ಈವನ್ ಒಕ್ಕಲಿಗರಲ್ಲಿ ಸಹಿತ ಇವರು ಪೂರ್ಣ ಪ್ರಮಾಣ ಡಾಮಿನೆನ್ಸ್ ಇಲ್ಲ ಅವ್ರದ್ದು. ಇವತ್ತಿನ ಮುಖ್ಯಮಂತ್ರಿ ಆಗ್ತಾರೆ ಅಂತ ಕೆಲವೊಂದಿಷ್ಟು ಮಠಾಧೀಶರು ಅವರು ಇವರು ಬೆಂಬಲ ಸೂಚಿಸ್ತಾ ಇದ್ದಾರೆ. ಅಲ್ಲಿ HD ಕುಮಾರಸ್ವಾಮಿಗಳು, ದೇವೇಗೌಡರು ಒಕ್ಕಲಿಗರು ಲೀಡರ್ ಇದ್ದಾರೆ. ಪೂರ್ಣ ಬೆಂಬಲ ಇವರಿಗಿಲ್ಲ. ಅವರು ತಮ್ಮ ಲಿಮಿಟೇಷನ್ಸ್ ಅಂತ ತಿಳ್ಕೊಬೇಕಾಗಿದೆ. ಇವತ್ತು ಸಿದ್ದರಾಮಯ್ಯನವರು ದೊಡ್ಡ ಬೆಂಬಲ ಅದ, ಇಲ್ಲಂತಲ್ಲ. OBC ಜೊತೆಗೆ SC ST ಜೊತೆಗೆ ST ನಮ್ಮ ಇವರು ಸತೀಶ್ ಅವರು, ಪರಮೇಶ್ವರ್ ಅವರು ಎಲ್ಲರೂ ಇವರಿಂದಿದ್ದಾರೆ. ಹೀಗಿದ್ದಾಗ ತಾವು ಅವ್ರನ್ನ ಸರ್ ಮಾಡ್ಕೊಂಡು ಒಂದಿಷ್ಟು ಹೋಗ್ಬೇಕಾಗಿತ್ತು ನಾವು. ಆದರೆ ಇವತ್ತು ಇಬ್ಬರು ಬಂದು ನಿಂತಿದ್ದು ನೋಡಿದರೆ ಈ ಪಾರ್ಟಿ ಒಡೆದು ಹೋಗ್ತಾರೋ ಏನೋ ಅನ್ನುವಂಥ ಭಯ ಕಾಂಗ್ರೆಸ್ಸಿಗರಲ್ಲಿ ಹುಟ್ಟುಬಿಟ್ಟಿದೆ ಇವತ್ತು. ಮತ್ತು ಇವತ್ತು ರಾಹುಲ್ ಗಾಂಧಿ ಅವರು ದಿಟ್ಟ ನಿರ್ಧಾರ ತೆಗೆದುಕೋಬೇಕಾಗಿದೆ. ಇವರಿಬ್ಬರಲ್ಲಿ ಯಾರನ್ನಾದರೂ ಇಟ್ಟುಕೊಳ್ಳಿ, ಅವರು ಯಾರನ್ನಾದರೂ ಹೊರಗೆ ಹಾಕಲಿ, ಆ ಮಾತು ಬೇರೆ. ಆದರೆ ಇವರಿಬ್ಬರು ಹೊಂದಾಣಿಕೆ ಮಾಡ್ಕೊಂಡು ಹೋಗೋದನ್ನು ಪಕ್ಷದ ದೃಷ್ಟಿಯಿಂದ ಮತ್ತು ಸಿದ್ಧಾಂತವಾದಿಯಾದಂಥ ಶಾಂತವೇರಿ ಗೋಪಾಲಗೌಡರು ಶಿಷ್ಯರು ಅಂತ ಹೇಳ್ಕೊಳ್ತಾ, ಸಮಾಜವಾದಿ ನಾವು ಅಂತ ಹೇಳ್ಕೊಳ್ತ ನಮ್ಮ ಸಿದ್ದರಾಮಯ್ಯವರು ಸ್ವಲ್ಪ ತ್ಯಾಗ ಮಾಡ್ಬೇಕ್ರಿ. ಏನದ ತ್ಯಾಗ ಮಾಡೋದನ್ನು, ಏನು ಲಾಸ್ ಏನದ ಅವ್ರಿಗೆ? ಸಾಕಷ್ಟು ಅನುಭವಿಸಿದಲ್ಲ, ಮುಖ್ಯಮಂತ್ರಿ ಆಗಿದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು
ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇನ್ನು ನೋಡ್ಬೇಕಪ್ಪ ಡಿ ಕೆ ಶಿ ಅವರು ಅದ್ರ ಸುದ್ದಿ ಏನು ಮಾಡ್ತಾರಂತಾರೆ. ಡಿ ಕೆ ಶಿ ಅವರು ಕಾಂಗ್ರೆಸ್ಸಿಗರು ಹಾಗೆ ಹೀಗೆ ನಾ ಕಟ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಅವ್ರದ್ದು ಪರೀಕ್ಷೆ ಆಗುವಂಥದ್ದು. ಅವ್ರ ಕಡೆಯಿಂದ ಬರುವಂಥ ಇಲ್ಲ ನಾನು ಎಲ್ಲ ರಾಜೀನಾಮೆ ಕೊಟ್ಟು ನಾವು ಸಾಮಾನ್ಯ ಶಾಸಕರಾಗಿ ಇರ್ತೀನಿ ಅನ್ನೋಂಥ ಮಾತನ್ನು ಸಹಿತ ಆಡಿದಾರೆ ಅಂತ ಕೇಳಿ ಬರ್ತಾ ಇದ್ದಾವೆ. ಚಿಕ್ಕದಲ್ಲಿ ಮಾತಾಡಿದಂಥ ಮಾತಿರ್ಬೋದಿಲ್ಲ ಅಂತಲ್ಲ. ಇಲ್ಲಿ ಯಾರೂ ಸನ್ಯಾಸಿಗಳಲ್ಲ, ಎಲ್ಲರೂ ಅಧಿಕಾರಿಗೆ ಆಸೆ ಪಡೋರಲ್ಲ. ಇವತ್ತು ಕಾಂಗ್ರೆಸ್ ಉಳಿಬೇಕಾಗಿದೆ, ಇದು ಭಾಳ ಮಹತ್ವದ ಇವತ್ತು. ಯಾಕಂದರೆ ಈ ದೇಶದೊಳಗೆ RSSದ ಒಂದು ಏನಪ್ಪ ಅಂತಂದ್ರೆ ಫೋರ್ಸನ್ನು ಏನಾದ್ರು ಸ್ವಲ್ಪ ಮಟ್ಟಿಗೆ ತಡಿತಿದ್ರೆ ಅದು ಕಾಂಗ್ರೆಸ್ ಮಾತ್ರ, ಉಳಿದ ಯಾವುದೇ ಪಕ್ಷಗಳಿಂದ ಸಾಧ್ಯ ಇಲ್ಲ. ಇವತ್ತಿನ ಈ ಬುದ್ಧಿವಂತ ವರ್ಗ ಅನ್ರಿ ಅಥವಾ ಮತ್ತೊಂದು ವರ್ಗ ಅನ್ರಿ ಅಥವಾ ಇವೆಲ್ಲ ಹೋರಾಟಗಾರನ್ರಿ, ಇವ್ರಿಗೆಲ್ಲರಿಗೂ ಒಂದು ಆಶ್ರಯ ನೀಡುವಂಥ ಜಾಗ ಏನಾದ್ರು ಇದ್ದಿದ್ರೆ ಅದು ಕಾಂಗ್ರೆಸ್. BJPಯಲ್ಲಿ ಹಂಗಲ್ಲ, ಒಂದು ಸಿದ್ಧಾಂತ ಬದಲಾಗಬೇಕು. ನಾವು ಸನಾತನಪ್ಪ ನಾವು ಹಿಂದುತ್ವ ಮೆಚ್ಕೊಂಡು ಹೋಗಿವಿ ಅಂತ ಪ್ಲೀಸ್ ಮಾಡ್ತಾ ಹೋಗುವಂಥದ್ದು. ಹೌದು, ಒಂದೇ ಕುಟುಂಬದಲ್ಲಿಲ್ಲ, ಅದು ಸಂಘ ಪರಿವಾರದಲ್ಲೇ ಅದ. ಹೀಗಾಗಿ ಉಳಿದ ಜಾತಿ ಧರ್ಮ ಇನ್ನುಳಿದವರಿಗೆ ಮೇಲು ಕೀಳು ಅಲ್ಲದ ಇನ್ನೂ ಅದ ಅಲ್ಲೇ ಹೇಳ್ತಾರೆ ಅಷ್ಟೇ. ಅವ್ರನ್ನ ಮೀಸಲಾತಿ ವಿರೋಧಿ ಅಲ್ಲ ಅಂತೇಳಿ. ಆದರೆ ವಾಸ್ತವವಾಗಿ ಇವತ್ತಿಗೂ ಜಾತಿ ಭೇದದ, ಧರ್ಮ ಭೇದದ, ಅದರಲ್ಲೂ ಮುಸ್ಲಿಮರನ್ನು ಕ್ರಿಶ್ಚಿಯನ್ ಕಂಡ್ರೆ ಅವ್ರಿಗೆ ಆಗೋದೇ ಇಲ್ಲ. ಅವರು ಈ ದೇಶದಲ್ಲಿದ್ದಾರೆ. ವೈವಿಧ್ಯಮಯ ದೇಶದ ವೈವಿಧ್ಯ ಜನ, ವೈವಿಧ್ಯ ಧರ್ಮದ ಜನ, ವೈವಿಧ್ಯ ಜಾತಿಗಳ ಜನ ಎಲ್ಲಿದ್ದಾರೆ. ಅಂಥವ್ರಿಗೆಲ್ಲ ಆಶ್ರಯ ಏನಾದರೂ ನೀಡೋದಿದ್ರೆ ಇವತ್ತು ಕಾಂಗ್ರೆಸ್. ಹೌದು, ಕಾಂಗ್ರೆಸ್ ಹಿಂದಿನ ಕಾಂಗ್ರೆಸ್ ತಪ್ಪು ಮಾಡೋದು ಒಪ್ಪಣೋದು. ಬಟ್ ಇವತ್ತು ರಾಹುಲ್ ಗಾಂಧಿಯವರು ತಳಮಟ್ಟದ ಮೇಲೆ ಬರ್ತಾ ಇದ್ದಾರೆ. ಅವ್ರಿಗೆ ಸಹಾಯ ಮಾಡಬೇಕಾಗಿತ್ತು ಸಿದ್ದರಾಮಯ್ಯ ಆಯ್ತು ಕರ್ತವ್ಯ. ತಾವು OBC ಅಂತ ಹೇಳ್ಕೊಳ್ತಾರೆ, ತಾವು ಬಿದ್ದವ್ರ ಪರ ಅಂತ ಹೇಳ್ಕೊಳ್ತಾ ಇದ್ದಾರೆ. ಹೌದು, ಹಿಂದುಳಿದವರು ಅಧಿಕಾರ ಬರೋದು ಭಾಳ ಕಷ್ಟ, ಒಪ್ಪಣೋ ಮಾತನ್ನು ಬಂದಿದ್ದಾರೆ, ಅನುಭವಿಸಿದ್ದಾರೆ. ಡಿ ಕೆ ಶಿ ಅವ್ರು ಬಿಟ್ಟುಕೊಡ್ರಿ ಅನ್ನುವಂಥ ಮಾತುಗಳು ಬರ್ತಾ ಇದ್ದಾವೆ. ಆದರೆ ಅದೇ ಡಿ ಕೆ ಶಿ ಅವರು ಸಹಿತ ಇದನ್ನು ಭಾಳ ಜಗ್ಗುದ್ರಲ್ಲಿ ಏನೂ ಇಲ್ಲ. 2ನೇ ನಂಬರ್ ಅವರೇ ಇದ್ದಾರೆ, ಅಧ್ಯಕ್ಷರು ಇದ್ದಾರೆ, ನಮ್ಮ ಮುಖ್ಯಮಂತ್ರಿಗಳು ಇದ್ದಾರೆ. ಅಂದಾಗ ಇವು ಅನಗತ್ಯ ತಿಕ್ಕಾಡೋದ್ರಿಂದ ಲಾಭ ಯಾರಿಗೆ ಅಂದರೆ BJPಗೆ. ಮತ್ತು ಇದೇನೋ ಅವ್ರು ಅಂದಂಗೆ ಶಾಸಕರಾಗಿ ಉಳಿದ್ರು ಅಡ್ಡಿ ಇಲ್ಲ, BJPಗೆಲ್ಲ ನಿಂತ್ಕೊಂಡು ಹೋದ್ರೆ ಅನ್ನುವಂಥ ಆತಂಕೂ ಇಲ್ಲದ. ಅದೇ ಕಾಲಕ್ಕೆ ಸಿದ್ದರಾಮಯ್ಯ ತನ್ನ ಶಾಸಕರ ಸಂಖ್ಯೆ ಹೆಚ್ಚು ನೋಡ್ಕೊಳ್ತಾ ಇದ್ದಾರೆ. ನಡೆದ ತಿಕ್ಕಾಟ ಅವರೊಳಗೆ. ಆದರೆ ಒಂದಂತೂ ಇಲ್ಲಿ ತಿಳ್ಕೊಬೇಕಾಗಿದ್ದು, ನಮ್ಮ ಡಿ ಕೆ ಶಿ ಅವರು ಸಿದ್ದರಾಮಯ್ಯನವರು ಶಾಸಕರಿಗೆ ಯಾರಿಂದ ಮ್ಯಾಕ್ಸಿಮಮ್ ಇರ್ತಾರೆ ಉಳಿದಾಡೊಂದು ಒಪ್ಕೊಂಡು ಹೋಗ್ಬೇಕು. ಇದು ಡೆಮಾಕ್ರಸಿಯ ಸಿದ್ಧಾಂತ. ಅದು ಬಿಟ್ಟು ಪಾರ್ಟಿ ಹೊಡೆಯುವಂಥ ಕೆಲಸ ಆಗಬಾರ್ದು ಅನ್ನೋದು ಭಾಳಷ್ಟು ಜನರ ಅಭಿಪ್ರಾಯ. ಅದನ್ನು ಡಿ ಕೆ ಶಿ ಅವರು ಮಾಡಬಾರ್ದು. ಅದೇ ಕಾಲ ಸಿದ್ದರಾಮಯ್ಯರು ಮಾಡಬಾರ್ದು ಅಂದರೆ ಆಗಿದ್ದರೆ ಡಿ ಕೆ ಶಿ ಅವ್ರಿಗೆ ಮುಖ್ಯಮಂತ್ರಿ ಮಾಡಿದ್ರೆ ಏನು ತಪ್ಪದ. ಆಗಲೇ ಅವರು ಪಾಪ ಏನೋ ಆಸೆ ಭಾಳಪಡ್ತಾ ಇದ್ದಾರೆ. ಅದಾದ್ರೆ ಇತಿಹಾಸ ಉಳಿತಿರೋದು ಏನೋ ಅವರಲ್ಲಿ ಭಾವನೆ ಅದ. ಎಲ್ಲಿ ಸಹಜದ ಒಂದು ಕುಟುಂಬಕ್ಕೆ ಯಾರ್ಯಾದ್ರು ಆಸೆ ಇರ್ತದೆ. ಅದರ ಆಸೆ ಅದಂತೇಳಿ ಕೂಲಿ ಮಾಡೀನಿ, ಎಲ್ಲರೂ ಕೂಲಿನೂ ಮಾಡ್ಯಾರಲ್ಲೇ. ಕೂಲಿ ಕೊಡೋದು ಏನೈತಿಲ್ಲ ಅರ್ಥ. ಕೂಲಿ ಮಾಡಿದಾರೆ ಅವರ ಕೂಲಿದು ಗೊತ್ತಲ್ಲ ನಿಮ್ಗೆ ಹೇಗಿರ್ತದೆ ಅಂತೇಳಿ. ಹೌದು, ಅವ್ರ ಮೇಲೆ ಆರೋಪಗಳಿದ್ದಾವೆ, ಅವ್ರ ಮೇಲೆ ಕೇಸು ಇದ್ದಾವೆ, CBI ಯಾವುದು ಇದು ಎಲ್ಲ ಇದ್ದಾವೆ, ಒಪ್ಪುವಂಥ ಮಾತು. ಆದ್ರೆ ಇಲ್ಲಿ ಗಮನಿಸಬೇಕಾಗಿದ್ದೇನಪ್ಪ ಅಂತಂದ್ರೆ ಇದಿಷ್ಟರಿಂದ ಕೇವಲ ಈ ಎಲ್ಲ ಕಾರಣಗಳಿಂದ ಪಾರ್ಟಿ ಹೊಡೆದರೆ ಒಂದು ಸಿದ್ಧಾಂತ ಬಿದ್ದು ಹೋಗ್ತದೆ. ಬಿದ್ದವರ ಧ್ವನಿ ಹೇಳೋದಕ್ಕೆ ಇಲ್ಲಿ ಮತ್ತೊಂದು ಇಲ್ಲ ಅನ್ನೋದ್ರ ಮರೀಲಿಕ್ಕೆ ಹೋಗಬಾರ್ದಾಗ್ಯದ. ಯಾಕಂದರೆ ಕಾಂಗ್ರೆಸ್ ಇರೋದ್ರಿಂದಾಗಿ ಇನ್ನುಳಿದ ಜಾತಿ ಧರ್ಮಗಳಿಗೆ ಮತ್ತೊಂದವರಿಗೆ OBC ಅವರಿಗೆ SC ST ಅವರಿಗೆ ಒಂದು ಆಶ್ರಯ ಇದ್ದಂಗೆ ಇವತ್ತು. ಹಿಂದಿನ ಕಾಂಗ್ರೆಸ್ ಅಲ್ಲ, ಅದೆಲ್ಲ ಹಿಂದಿನ ಕಾಂಗ್ರೆಸ್ ಇವತ್ತಿನ ಎಲ್ಲ ಸಮಸ್ಯೆಗಳಿಗೆ ಕಾರಣ. ಇವತ್ತೇನಾದರೂ RSS ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದ್ದರೆ, BJP ದೊಡ್ಡ ಪ್ರಮಾಣದಲ್ಲಿ ವಿರೋಧ ಪಕ್ಷ ಅಥವಾ ಆಡಳಿತ ಪಕ್ಷ ಆಗಿದ್ದರೆ ಅದಕ್ಕೆ ಕಾರಣ ಕಾಂಗ್ರೆಸ್ಸಿನ ದುರಾಡಳಿತ. ಇದು ನಾವು ಮರೀಲಿಕ್ಕೆ ಆಗೋದೇ ಇಲ್ಲ. ಆದರೆ ಇವತ್ತು ಪ್ರಜಾಪ್ರಭುತ್ವ ಉಳಿಬೇಕಾಗ್ಯದ. ಈ ಸರಳತ RSS ಕಿತ್ತು ಹೋಗಲಿ ಬಿದ್ದು ಹೋಗಲಿ ಅಂತಲ್ಲ, ಅವರು ಬದಲಾಗ್ತಾ ಇದ್ದಾರೆ. OBC ಕಡೆ ಒಲವು ತೋರಿಸ್ತಾ ಇದ್ದಾರೆ. ನಾವು ಆರಿಸ್ಬರ್ಬೇಕಾದ್ರೆಲ್ಲ ಇಟ್ಕೋಬೇಕಂತ ಅವ್ರ ವಿಚಾರ ಬರಲಿಕ್ಕಿದ್ದಾವೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರು ಮಾತ್ರ ಭಾಳ ದೊಡ್ಡ ಮನಸ್ಸು ಮಾಡಬೇಕಾಗಿದೆ ಅನ್ನೋದು ಎಲ್ಲರೂ ಒಕ್ಕರಿನ ಅಭಿಪ್ರಾಯ. ಇಲ್ಲ ಡಿ ಕೆ ಶಿ ಅವರು ಹೋಗಲಪ್ಪ ಅಂದರೆ ದೊಡ್ಡ ಮನಸ್ಸು ಮಾಡಬೇಕು. ಇವ್ರು ತಿಕ್ಕಾಡೆ ಪಾರ್ಟಿ ಹೊಡೆದ್ರೆ ಅದರ ಹಾನಿ ಯಾರಿಗೆ ಆಗ್ತದಪ್ಪ ಅಂದ್ರೆ ಮುಂಬರುವ ದಿನಗಳಲ್ಲೇ ಲಿಬ್ರಲ್ ಆಗಿ ಬೆಳೆದಂತಹ ಒಂದು ವೈಚಾರಿಕವಾಗಿ ಬೆಳೆದಂತಹ ಜನರಿಗೆ ಈಗಾಗಲೇ ಅವರ ನಗರ ನಕ್ಸಲೈಟರಾಗಿದ್ದಾರೆ. BJP ಕೈ ಸಿಕ್ಕೊಂಡು ನಕ್ಸಲೈಟರಾಗಿಲ್ಲ. ಇವತ್ತು ನಕ್ಸಲಿಸಮ್ ಪೂರ ನಾಶ ಅಂಚಿಗೆ ಬಂದಿರ್ತದೆ. ಅವ್ರು ಹುಸ್ತದವ್ರು ಹೇಗೆ ಬಂದೂಕು ಹಿಡಿಲಾರ್ದು ಹೋರಾಟ ಮಾಡಿದ್ರಂದ್ರೆ, ಗಾಂಧೀಜಿಯವ್ರು ಹೇಳಿದಂಥ ಹಾದಿಯಲ್ಲಿ ಹೋರಾಟ ಮಾಡಿದರೆ ಇವತ್ತು ಆ ಪರಿಸ್ಥಿತಿ ಬರ್ತಿರಲಿಲ್ಲ. ಇವತ್ತು ನಾಶದ ಅಂಚಿಗೆ ಬಂದಿದ್ದಾರೆ. ಅವರು ಹುಂಬತನ ಮಾಡಿದ್ದಾರೆ, ತಪ್ಪು ಮಾಡಿದ್ದಾರೆ. ಇವತ್ತು ಅಂಥ ತಪ್ಪನ್ನು ಇವತ್ತು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಅವರು ಮಾಡಿದ್ದಾರೆ. ಯಾರೋ ಪಾರ್ಟಿ ಹೊಡೀಲಿ,
ಪಾರ್ಟಿಲಿದ್ದು ಹೋರಾಟ ಮಾಡಿ ಅದು ಮತ್ತೆ ಬೇರೆ. ಪಾರ್ಟಿ ಹೊಡೆದು ಇನ್ನೊಂದು ಪಾರ್ಟಿಗೆ ಹೋಗಿ ಕಾಂಗ್ರೆಸ್ ನಾಶ ಕಾರಣೀಕರ್ತರಾದ್ರೆ ಈ ದೇಶದಲ್ಲಿ ದೊಡ್ಡ ಒಂದು ಪ್ರತಿಭಟನೆ ಶಕ್ತಿಗೆ ಹಿನ್ನಡೆ ಆದಂಗೆ ಆಗ್ತದೆ ಅನ್ನೋದು ಎರಡು ಮಾತಿಲ್ಲ ಅಂತ ಹೇಳ್ತಾ ನೋಡ್ರಿ ಏನಾಗ್ತದೆ ಇವ್ರ ಡಿಸಿಷನ್ನು ನೋಡ್ತಾ ಇದ್ದೀವಿ, ಎಲ್ಲರೂ ಎದುರು ನೋಡ್ತಾ ಇದ್ದೀವಿ. ಇವತ್ತು ಮುಗಿಬೋದು ಅಂತ ಎಲ್ಲರೂ ಹಾದಿ ಕಾಯ್ತಾ ಇದ್ದೀವಿ, ಮುಗಿಬೋದಾ ಅದನ್ನು ನಾವೇನು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಮತ್ತು ಅದೇ ಕಾಲ ನಮ್ಮ ರಾಹುಲ್ ಗಾಂಧಿ ಅವ್ರಿಗೆ ಕೇಳಬೇಕಷ್ಟ ಏನಾಗ್ತದೆ ನೋಡು ಅಂತ ಹೇಳ್ತಾ ಇವರು ಅದೇ ಕಾಲ ಇವರಿಬ್ಬರು ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ನೋಡ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಮಾಡಿ 16 ನ್ಯೂಸ್ ಸತ್ಯ ಕೈಗಂಡಿ ವಂದನೆಗಳು.